ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಕಡಚೂರು ಕೈಗಾರಿಕಾ ಪ್ರದೇಶದಲ್ಲಿರುವ ಸಿ ಲ್ಯಾಬೊರೇಟರಿ ಕಂಪನಿಯಲ್ಲಿ ಸಂಭವಿಸಿದ ಭೀಕರ ಗ್ಯಾಸ್ ಸ್ಫೋಟದಲ್ಲಿ ಬಿಹಾರದ ಮೂಲದ 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಹಲವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಗ್ಯಾಸ್ ಸ್ಫೋಟ ಸಂಭವಿಸಿದ ವೇಳೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ 7 ಕಾರ್ಮಿಕರು ಪೈಕಿ 3 ಸಾವನ್ನಪ್ಪಿದ್ದಾರೆ. ಮೃತರು ಬಿಹಾರ ಮೂಲದ ಕಾರ್ಮಿಕರು ಎಂದು ತಿಳಿದುಬಂದಿದೆ. ಸ್ಫೋಟದಲ್ಲಿ ಗಾಯಗೊಂಡಿರುವ ಉಳಿದ ಕಾರ್ಮಿಕರನ್ನು ತಕ್ಷಣವೇ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅವರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿದೆ ಎನ್ನಲಾಗಿದೆ. ಗ್ಯಾಸ್ ಸ್ಫೋಟಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಘಟನೆ ಕುರಿತು ಸಂಬಂಧಿತ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದು, ಸ್ಫೋಟದ ಹಿಂದಿನ ಕಾರಣ ಹಾಗೂ ಸುರಕ್ಷತಾ ಕ್ರಮಗಳ ಕುರಿತು ತನಿಖೆ ಆರಂಭಿಸಲಾಗಿದೆ. ಈ ಘಟನೆ ಸಯ್ಯದ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದ್ದು, ಪೊಲೀಸರು ಹಾಗೂ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಸುಮಾರು 3 ಗಂಟೆಗೆ ಒಂದು ದುರ್ಘಟನೆ ನಡೆದಿದೆ. CIL ಲ್ಯಾಬೊರೇಟರಿ ಕಡಚೂರು ಏರಿಯಾ ಸೈದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಲ್ಲಿ ಒಂದು ಸ್ಕ್ರಬ್ಬರ್ ಪೈಪ್ ಅಂತ ಹೇಳಿ ಅಲ್ಲಿಂದ ಒಂದು ಗ್ಯಾಸ್ ಲೀಕ್ ಆಗಿ ಸಲ್ಫರ್ ಡೈಆಕ್ಸೈಡ್ ಅಂತ ನಮ್ಮ ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದು ಇನ್ಹೇಲ್ ಮಾಡಿ 3 ಜನ ಮೃತಪಟ್ಟಿದ್ದಾರೆ. ಇನ್ನ ಇದು ಗಾಯಾಳುಗಳನ್ನ ಈಗ ಇದರಲ್ಲಿ ಹಾಸ್ಪಿಟಲ್ ರಾಯಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಗೆ ಅಡ್ಮಿಟ್ ಮಾಡಿದ್ದಾರೆ. ಈ ಕುರಿತಂತೆ ನಾವು ಮತ್ತು ಜಿಲ್ಲಾಧಿಕಾರಿಗಳು ಇಲ್ಲಿ ವಿಸಿಟ್ ಮಾಡಿದ್ದೀವಿ ಮತ್ತು ಈಗ ಸದ್ಯಕ್ಕೆ ಏನು ರಿಯಾಕ್ಟರ್ ಶಟ್ ಡೌನ್ ಮಾಡಿದರೆ ಏನು ಕೂಡಲೇ ಸಮಸ್ಯೆ ಇಲ್ಲ. ಈ ಕುರಿತು ನಾವು ಈಗ ಒಂದು ಪ್ರಕರಣ ದಾಖಲೆ ಮಾಡ್ಕೊಂಡಿದೀವಿ ಮ್ಯಾನೇಜ್ಮೆಂಟ್ ಮೇಲೆ. ಸೊ ಅದನ್ನ ತನಿಖೆ ಮಾಡ್ತೀವಿ ಮತ್ತು ಏನೇನು ಇದರಲ್ಲಿ ಸೇಫ್ಟಿ ಪ್ರಿಕಾಷನ್ಸ್ ಇತ್ತು ಮತ್ತೆ ಗೈಡ್ ಲೈನ್ಸ್ ವೈಲೇಷನ್ ಆಗಿದೆ ಅದ್ರ ಕುರಿತು ನಾವು ತನಿಖೆ ಮಾಡ್ತೀವಿ. ಲೀಕ್ ಆಗೋದಕ್ಕೆ ಏನ್ ಸರ್ ನೆಗ್ಲಿಜೆನ್ಸಿ ಸರ್? 3 ಜನ ಮೃತಪಟ್ಟಿರೋದ್ರಲ್ಲಿ 2 ಕತ್ನಿ ಪ್ರದೇಶದವರು, ಮಧ್ಯಪ್ರದೇಶ ಜಿಲ್ಲೆ, ಮತ್ತು ಒಬ್ರು